ಪ್ರತಿದಿನ ಬೆಳಿಗ್ಗೆ ಸದನವು 9:30 ಗಂಟೆಗೆ ಸದನವು ಸಮಾವೇಶಗೊಳ್ಳಲಿದೆ. ಇದರ ಜೊತೆಯಲ್ಲಿ ಹಿಂದೆ ನಾವು ಗಮನ ಸೆಳೆಯುವ ಸೂಚನೆಯನ್ನು ಬಹುಶಃ 30, 40, 45 ಕೂಡ ದಾಟಿದೆ. ಆದರೆ ಇವತ್ತು BSc ಮೀಟಿಂಗ್ನಲ್ಲಿ ಎಲ್ಲ ನಮ್ಮ ಹಿರಿಯ ಸದಸ್ಯರುಗಳು ಸಚಿವರುಗಳು ಚರ್ಚೆ ಮಾಡಿ ಗಮನ ಸೆಳೆಯುವ ಸೂಚನೆಯನ್ನು 15ಕ್ಕೆ ಸೀಮಿತಗೊಳಿಸಬೇಕಂತೇಳಿ ಚರ್ಚೆ ಆಗಿದೆ. ಅದಕ್ಕೆ ನಾವು ತಗೊಳ್ಳುದಿಲ್ಲ. ಈಗ ನೀವು BSc ಅಲ್ಲಿ ಮಾತಾಡೋರೆಲ್ಲ ಯಾವ ಬೇಕಾದ್ರೂ ಇದು ನಿಂತ್ಕೊಂಡು ಮಾತಾಡ್ತಾರೆ. ನಮ್ಗೆ ಇರೋವಂಥದ್ದೇ ಗಮನ ಸೆಳೆಯೋದ್ರಲ್ಲಿ ಬಿಟ್ರೆ ಇನ್ನು ಪ್ರಶ್ನೆಯಲ್ಲಂತೂ ನಮ್ದಂತೂ ಬರೋದೇ ಇಲ್ಲ ಬಿಡ್ರಿ. ಯಾರ್ಯಾರ್ದೋ ಲಾಟ್ರಿ ಗಮನ ಸೆಳೆಯೋದ್ರಲ್ಲಿ ಅವಕಾಶ ಇದೆ. ಮಾಡಿದ್ರೆ ಅವರ ಕ್ಷೇತ್ರ ಯಾರು ಇದ್ ಮಾಡ್ತಾರೆ. ದಯವಿಟ್ಟು ನಮ್ಮ ಹಕ್ಕುಗಳು ಇದ್ ಮಾಡಬೇಡಿ ಅಧ್ಯಕ್ಷ, ಅವ್ರು ಹೇಳಿದ್ರು ಅಂತ ಹೇಳಿ ಮಿನಿಮಮ್ ಅಟ್ಲೀಸ್ಟ್ ಒಂದು 25-30 ಆದ್ರೂ ಇಡಿ ದಯವಿಟ್ಟು. ಗಮನ ಸೆಳೆಯೋದ್ರಲ್ಲೇ ಎಲ್ಲರೂ ಮಾತಾಡುವಂಥದ್ದು, ಲಿಮಿಟ್ ಮಾಡಕ್ ಹೋಗಬೇಡಿ ಅದನ್ನ ದಯವಿಟ್ಟು. ದಯಮಾಡಿ ಹೊಸದಾಗಿ ಬಂದಿರುವಂತ ದಯವಿಟ್ಟು ಅಧ್ಯಕ್ಷ ಮಾಡಬೇಕು. ಇದೊಂದೇ ಅವಕಾಶ ನಮ್ಗಿರೋದು. ಇದೊಂದೇ ಅವಕಾಶ. ಮತ್ತೆ ಬೇರೆ 69 ಅರ್ಧ ಗಂಟೆಯಲ್ಲಿ ನೀವು ಕೊಡೋದಿಲ್ಲ, ಅವಕಾಶ ಇರಲ್ಲ. ಇರೋದೊಂದು ಅವಕಾಶ ಕಳೆಯೋದು ಬೇಡ ದಯವಿಟ್ಟು. ಜಾಸ್ತಿ ಮಾಡಿ ಲಿಮಿಟ್ ಮಾಡಕ್ ಈಗ ನಿಮ್ಮ ಶಾಸಕರಿಗೆ 2 ಕೊಡ್ರಿ, 2-3 ಕೊಟ್ಟು ಲಿಮಿಟ್ ಮಾಡಿ ಎಲ್ಲರಿಗೂ ಮಾತಾಡೋಕೆ ಅವಕಾಶ ಕೊಡಿ ದಯವಿಟ್ಟು. ಅವಕಾಶ ಇದೆ. ಆಯ್ತಾ ಹೇಳಿದ್ರಲ್ಲ ಈಗ ಶಾಸಕರಿಗೆ 2 ಅವಕಾಶ ಆಯ್ತು ಹೇಳಿ ಸರ್. 20 ಆಯ್ತು ಮುಟ್ಕೊಳ್ಳಿ, ಲಿಮಿಟ್ ಮಾಡಬೇಡ ಸರ್. ದಯಮಾಡಿ 30 ಅವಕಾಶ ಮಾಡ್ಕೊಡಿ. ನೋಡ್ತೇವ್ರೆ. ಒಂದ್ ನಿಮಿಷ ತಡೆಯೋಣ ಅಣ್ಣ. ಈಗ ಸ್ಟಾರ್ ಬರೋಲ್ಲ, ಬಂದ ಹೇಳ್ತಿರಲ್ಲ. ದಯಮಾಡಿ 1 ಅವಕಾಶ 30 ಅವಕಾಶ ಮಾಡ್ಕೊಡಿ. ಎಲ್ಲ ಜೂನಿಯರ್ಗಳು ಯಾವ ಹೊಸ MLAಗೆ ಮಾತಾಡಕ್ ಅವಕಾಶನೇ ಇರಲ್ಲ. ದಯಮಾಡಿ ಹಿಂದೆ ಇರೋರ್ಗೆ ಅವಕಾಶ ಸಿಗ್ತಾ ಇಲ್ಲ. ನಮ್ಗೆ ಅವಕಾಶ ಮಾಡ್ಕೊಡ್ಬೇಕು ಅಂತ ಕೇಳ್ಕೊಂತೀವಿ. ಯಾಕೆ ಅಂತ ಗೊತ್ತಿಲ್ಲ. ನಮ್ಮ ಸಮಸ್ಯೆಗಳಿರ್ತವೆ. ಆ ಸಮಸ್ಯೆಗೆ ಸಿಕ್ಕಿದ್ರು ನೀವು ಮಾತಾಡ್ಲಿಕ್ಕೆ ನಮಗೆ ಸಮಯ 5 ನಿಮಿಷ ಸಮಯ ಸಹ ಕೊಡ್ಲಿಲ್ಲ. ಅದನ್ನು ಸಹ ಕೊಡಿ, ಮತ್ತೆ ಯಾವತ್ತು ಕ್ಯಾನ್ಸಲ್ ಮಾಡಬೇಡಿ ದಯವಿಟ್ಟು. ಅಧ್ಯಕ್ಷರೇ ಒಂದು ವಿನಂತಿ ಅಂತ ಹೇಳಿದ್ರೆ, ಆರಂಭದ ದಿನಗಳಿಂದಲೂ ಕೂಡ ಮೊದಲನೇ ಬಾರಿ ಯಾರು ಗೆದ್ದಿದ್ದಾರೆ ಅವರಿಗೆಲ್ಲ ಅವಕಾಶ ಕೊಟ್ಟಿದ್ದೀರಿ. ಈಗಲೂ ನಮಗೆ ಗಮನ ಸೆಳೆಯುವ ಹೆಚ್ಚು ಅವಕಾಶ ಕೊಡಿರಿ. ಯಾಕಂದ್ರೆ ರಾತ್ರಿ 12 ತನಕ ಕೂರಿಸ್ಕೊಂಡು ನಮಗೆ ಅವಕಾಶ ಮಾಡಿ ಕೊಟ್ಟಿದ್ದೀರಾ. ಯಾಕಂದ್ರೆ ಗಮನ ತೆರೆದೇ ಹೋದ್ರೆ ನಮ್ಮ ಕಾರ್ಯಗಳೇ ಆಗದೇ ಇರುವಂತ ಸ್ಥಿತಿ ನಿರ್ಮಾಣ ಆಗುತ್ತೆ. ನಿಮ್ಗೆ ಮಾತಾಡೋದು ಗೊತ್ತಾಗಿದೆ ಸರ್. ಸ್ಟಾರ್ ಕ್ವಶನ್ ಮುಗಿಸ್ತೀನಿ ಅಧ್ಯಕ್ಷರ. ನಾವು ಸ್ಟಾರ್ ಕ್ವಶನ್ ಕೇಳ್ತೀವಿ. ಯಾವ ನಮಗೆ ಇಂಪಾರ್ಟೆಂಟ್ ಇರ್ತಾವ, ಯಾವ ದೊಡ್ಡ ಸಮಸ್ಯೆಗಳು ಇರ್ತಾವ ಅಧ್ಯಕ್ಷರೇ, ಅವು ಒಂದು ಸಲ ಇಲ್ಲಿ ತನಕ ಸ್ಟಾರ್ ಆಗಿಲ್ಲ. ನಮ್ಮ ಯಾವುದೋ ಒಂದು ಆಗ್ಬಿಡ್ತದ. ಆಯ್ತು ಕೇಳಿ, ನಾನು ಕೇಳಿಲ್ಲ. ಯಾವಾಗ ನಾವು ಸರ್ಕಾರ ಕೇಳಿ ಅಧ್ಯಕ್ಷರೇ ಹೇಳಿದ್ರಲ್ಲ, ಹೇಳಿನ ಅಧ್ಯಕ್ಷರೇ ತಾವು ಒಬ್ಬರಿಗೆ ಅಲ್ಲಿ ಕೂಡಿಸ್ರ ಅಧ್ಯಕ್ಷರೇ ಅವು ಕ್ವಶನ್ ಹಾಕಿ ನೋಡೋದು ಯಾವ್ದು ಇಂಪಾರ್ಟೆಂಟ್ ಅದ. ಆಯ್ತು ಕರೆದು ಮಾತಾಡ್ತೇನೆ. ಎಜುಕೇಶನ್ ಸಂಬಂಧಪಟ್ಟಿದ್ದು ಕೃಷಿ ಅವು ಒಂದು ಬಿ ಆಗಲ್ಲ ಅಧ್ಯಕ್ಷರೇ. ನಮ್ಮ ಸರ್ ಈಗ ನಾನು ಕೂಡ ನಿಮ್ಮಾಗಿ ಅಲ್ಲಿ ಶಾಸಕನಾಗಿ ಇಲ್ಲಿಗೆಲ್ಲ ಬಂದವರು, ನಿಮ್ಮೆಲ್ಲ ಸಮಸ್ಯೆ ನಮ್ಮಲ್ಲಿ ಚೆನ್ನಾಗಿ ಹೊತ್ತು ನಮ್ಗೆ ಕೂಡ ಗೊತ್ತಿದೆ. 1 ಬಾರಿ 2 ಬಾರಿ 3 ಗೆದ್ದವರು ಸೀನಿಯರ್ ಅಲ್ಲದಂತ ಶಾಸಕ ಸಮಸ್ಯೆಗೆ ಏನಂತ ಹೇಳಿ ನಾನು ಕೂಡ ಯಾರು ಆದ ಕಾರಣ ನಾನು ಏನು ಹೇಳ್ತೇನೆ ಅಂತ ಹೇಳಿದ್ರೆ ಅದಕ್ಕಾಗಿ ನಾವು ಮುಂಚೆ 40-50 ಎಲ್ಲರೂ ಒಂದು ಅವಕಾಶ ಸಿಕ್ಕಿದ್ರೆ ಕೊಡ್ತಿದ್ದೆವು. ಇದರಿಂದ ಏನಾಗಿದೆ, ಉತ್ತರ ಕೊಡುವಾಗ ಕೂಡ ಸಮರ ಉತ್ತರ ಬರುವುದಿಲ್ಲ ಅಥವಾ ಮಂತ್ರಿಗಳಲ್ಲಿ ಸರಿಯಾದ ಸಂದರ್ಭ ಇರಬೇಕು. ಇದೆಲ್ಲ ಕೂಡ ಒಂದು ವಿಚಾರ ಇದ್ದ ಕಾರಣ ಇವತ್ತು BScಯಲ್ಲಿ ಆಡಳಿತ ಪಕ್ಷ ಪ್ರತಿಪಕ್ಷ ಎಲ್ಲರೂ ಕೂಡ ಕೂತ್ಕೊಂಡು ಇವತ್ತು ಚರ್ಚೆ ಆಗಿದೆ. ತಾವು ತಮ್ಮ ಸಲಹೆ ಕೊಟ್ಟಿದ್ದೀರಿ, ಚರ್ಚೆ ಮಾಡಿ. ಈಗ ತೀರ್ಮಾನ ಹೀಗಿದೆ, ಮತ್ತೆ ನಾವು ನೋಡುವ ಇದರಲ್ಲಿ. ಈಗ ನಿನ್ನೆ ಅಂದರೆ ದಿನಾಂಕ 8/3/26 ನಡೆದ T20 ವಿಶ್ವಕಪ್ ಟೂರ್ನಿಯಲ್ಲಿ
ಭಾರತ ತಂಡವು ಅಭೂತಪೂರ್ವ ವಿಜೇತರಾಗಿದ್ದು ಅತ್ಯಂತ ಸಂತೋಷವಾಗಿದೆ. ಇದು ನಮ್ಮ ದೇಶಕ್ಕೆ ಅತ್ಯಂತ ಗೌರವ ದಿನ ಅಂತ ಹೇಳಿಕೊಂಡು ಈ ಸದನವು ಭಾರತದ ಕ್ರಿಕೆಟ್ ತಂಡಕ್ಕೆ ಮತ್ತು ಅದರ ಎಲ್ಲ ಸಿಬ್ಬಂದಿಯವರಿಗೆ ಮತ್ತು ಸಹಕರಿಸಿದ ಪ್ರತಿಯೊಬ್ಬರಿಗೂ ಕೂಡ ಅಭಿನಂದನೆ ಸಲ್ಲಿಸಲಿಕ್ಕೆ ನಾವು ಬಯಸ್ತೇವೆ. ಆಯಿತು, ಈಗ ಅದಮ್ಮ ಮೆಸೇಜ್ ಕೊಡ್ತೇನೆ, ಹೇಳ್ತೇನೆ. ಕರ್ನಾಟಕ ಟಿವಿ ಲೀಡರ್ ಅವಾರ್ಡ್ಸ್ 2025 ಬೆಸ್ಟ್ ಯುವ ನಾಯಕ ನಾಮಿನೇಷನ್ ಹಳೆ ಮೈಸೂರು ವಿಭಾಗ. ಸಚಿನ್ ಚಲವರಾಯಸ್ವಾಮಿ, ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ, ಮಂಡ್ಯ. ಕವಿಶ್ ಗೌಡ, ಬಿಜೆಪಿ ಯುವ ನಾಯಕ, ಮೈಸೂರು. ರಾಕೇಶ್ ಪಾಪಣ್ಣ, ಕಾಂಗ್ರೆಸ್ ಯುವ ನಾಯಕ. ವಿನಯ್ ಬಿದರೆ, ಬಿಜೆಪಿ ಯುವ ನಾಯಕ. ಕೆಸಿಪಿ ಕಿರಣ್, ಬಿಜೆಪಿ ಯುವ ನಾಯಕ. ಅಶಯ್ ಮಧುಮಾದೇಗೌಡ, ಕಾಂಗ್ರೆಸ್ ಯುವ ನಾಯಕ, ಮಂಡ್ಯ. ಸಂದೇಶ್ ಎಎಸ್ಎಸ್ಕೆ ಯುವ ನಾಯಕ. ಜಗದೀಶ್, ಕಾಂಗ್ರೆಸ್ ಯುವ ನಾಯಕ, ಚಿಕ್ಕಬಳ್ಳಾಪುರ. ನಿಕೇತ್ ರಾಜ್ ಮೌರ್ಯ, ಕಾಂಗ್ರೆಸ್ ಯುವ ನಾಯಕ, ತುಮಕೂರು. ಪ್ರಸನ್ನ ಮಹಾದೇವ್, ಜೆಡಿಎಸ್ ಯುವ ನಾಯಕ, ಪಿರಿಯಾಪಟ್ಟಣ. ಮದನ್, ಜೆಡಿಎಸ್ ಯುವ ನಾಯಕ, ಮೈಸೂರು. ಎಂಜೆ ಕಿರಣ್ ಗೌಡ, ಬಿಜೆಪಿ ಯುವ ನಾಯಕ, ಮೈಸೂರು. ಕರ್ನಾಟಕ ಟಿವಿ ವಾಟ್ಸ್ಆಪ್ ಚಾನೆಲ್ ಮೂಲಕ ವೋಟ್ ಮಾಡಿ ಹಾಗೂ ಇವರಲ್ಲಿ ಬೆಸ್ಟ್ ನಾಯಕ ಯಾರು ಕಮೆಂಟ್ ಮಾಡಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.